ಕರ್ನಾಟಕ ಅಂದರೆ ದಾವಣಗೆರೆಯಲ್ಲಿ ಸೋಂಕಿತರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಆಮ್ಲಜನಕ ಖಾಲಿ. ಹೊರಗಿನಿಂದ ಆಕ್ಸಿಜನ್ ತರಬೇಕು ಅಂತ ತರ್ತಾ ಇದ್ದಾರೆ, ತನ್ನಿ ಅಂತ ಹೇಳಿದಂಥ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಮಗೆ ಸಿಗ್ತಾ ಇಲ್ಲ, ನೀವು ತಗೊಂಬನ್ನಿ. ಇದ್ಯಾವ ಲೆಕ್ಕಾಚಾರ? ಯಾವುದೋ ಒಂದು ಮಾತ್ರೆ ಮಿಸ್ ಆಯಿತು, ಇಲ್ಲಿ ನೀವು ಹೊರಗಡೆಯಿಂದ ತಗೊಂಬನ್ನಿ ಅಂತ ಕೇಳ್ದಂಗೆ ಇದೆಯಪ್ಪ ಇದು. ಆ ಥರ ನಮಗೆ ಎಲ್ಲರಿಗೂ ಸಿಗಂಗಿದ್ರೆ ನಾವ್ಯಾಕೆ ಆಸ್ಪತ್ರೆಗೆ ಬರ್ತಿದ್ವಿ? ಈ ಥರದ ಮಾತುಗಳನ್ನು ಯಾರೂ ಕೇಳಿಸ್ಕೊಳ್ಳಲ್ಲ. ಮಲೆಬೆನ್ನೂರು ಗ್ರಾಮದ ವ್ಯಕ್ತಿ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಸೋಂಕಿತ ವ್ಯಕ್ತಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಆಯಿತು. ಆಕ್ಸಿಜನ್ ತರಬೇಕು ಅಂತ ಸಂಬಂಧಿಕರಿಗೆ ವೈದ್ಯರೇ ಹೇಳಿದಿರುತ್ತೆ. ಹಬೀಬುನ್ನೀಸಾ ಅನ್ನೋರಿಂದ ಆಕ್ಸಿಜನ್ ಸಪ್ಲೈ ಆಯಿತು. ಸ್ಕೂಟರ್ನ ನೋಡ್ತಾ ಇದ್ದಿರಲ್ಲ, ಹಿಂದ್ಗಡೆ ಕೂತಿರೋ ಹೆಣ್ಮಗಳ ಹೆಸರೇ ಹಬೀಬುನ್ನೀಸಾ ಅಂತ. ಆಕೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಅವರು. ಈಗ ಯಾಕೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಅಂದರೆ, ಯಾರಿಗೂ ಅವಶ್ಯಕತೆ ಇದೆ, ಹಾಗಾಗಿ ಆಕೆ ನಾವು ಸಾಮಾನ್ಯವಾಗಿ ಎಮರ್ಜೆನ್ಸಿ ನಮ್ಮ ಯಾರೋ ರಿಲೇಟಿವ್ ಕೇಳಿದ್ರು ಪಕ್ಕದ ಏರಿಯಾದಲ್ಲಿ, ಅವ್ರ ಪಕ್ಕದ ಏರಿಯಾದಲ್ಲಿ ಕೇಳಿದ್ರು ಅಂತ ಮನೇಲಿರೋ ಸಿಲಿಂಡರ್ನ ತೊಗೊಂಡೋಗ್ಬಿಡ್ತೀವಲ್ಲ, ಆ ಥರ ಈ ಹೆಣ್ಮಗಳು ಆ ಸಿಲಿಂಡರ್ನ ಅವಶ್ಯಕತೆ ಇದೆ ಅಂತ ಬೈಕಲ್ಲಿ ಮಧ್ಯೆ ಇಟ್ಕೊಂಡು ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು. ಜಿಲ್ಲಾಡಳಿತ ವಿರುದ್ಧ ಇದೀಗ JDS ರಾಜ್ಯಾಧ್ಯಕ್ಷ ಗರಂ ಆಗಿದ್ದಾರೆ. ದಾವಣಗೆರೆ JDS ಜಿಲ್ಲಾಧ್ಯಕ್ಷ ಅಮಾನುಲ್ಲಾ ಖಾನ್ ಅವರಿಂದ ಗಂಭೀರ ಆರೋಪ. ಫೇಸ್ಬುಕ್ನಲ್ಲೂ ಕೂಡ ಸೋಂಕಿತ ವ್ಯಕ್ತಿಗೆ ಆಕ್ಸಿಜನ್ ನೀಡಿ ಜೀವ ಉಳಿಸಿರೋ ಪೋಸ್ಟ್ ಕೂಡ ಹಾಕಿದ್ದಾರೆ. ಆಕ್ಸಿಜನ್ ಬೇಕಾಗಿದ್ದ ಸಮಯದಲ್ಲಿ ಬೈಕ್ ಮೇಲೆ ಆಕ್ಸಿಜನ್ ಸಿಲಿಂಡರ್ನ ತಂದು ಸಹಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡರೂ ಆಗಿರುವ ಹಬೀಬುನ್ನೀಸಾ ಅವರಿಂದ ಫೇಸ್ಬುಕ್ ಪೋಸ್ಟ್. ಗಾಡ್ ಬ್ಲೆಸ್ ಹರ್. ವೈದ್ಯರಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅಧಿಕಾರಿ ವರ್ಗದವರು ಇರ್ಬೋದು, ಅಲ್ಲಿ ರೋಗಿಗಳಿಗೆ ಸಿಲಿಂಡರ್ಗಳನ್ನ ನೀವು ಹೊರಗಡೆಯಿಂದ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ನಿರ್ದೇಶನಗಳನ್ನು ನಾವು ನೋಡಿದ್ದೇವೆ. ಒಂದಲ್ಲ ಎರಡಲ್ಲ 4-6 ನಿರ್ದೇಶನಗಳು ಬಂದಾಗ ನಾವು ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ. ಮತ್ತು ಕೆಲವು ರೋಗಿಗಳ ಹತ್ರ ಬರೆದು ಕೊಟ್ಟಿದ್ದು, ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ವೈದ್ಯರು ಬರೆದು ಸೀಲ್ ಹಾಕಿ ಸೈನ್ ಮಾಡಿಕೊಟ್ಟಿದ್ದಾರೆ. ಏನು ನಿವಾಸಿ ವೈದ್ಯಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ನಾವು ಈ ವಿಚಾರವನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಅದಾದ ನಂತರನೂ ಕೂಡ ಶನಿವಾರ ಈ ವಿಚಾರ ಅವರೆಲ್ಲರ ಗಮನಕ್ಕೆ ತಂದರೂ ಕೂಡ ನಿನ್ನೆ ಮತ್ತು ಇವತ್ತು ಕೂಡ ಇಂತಹ ಪ್ರಸಂಗನೇ ಮರುಕಳಿಸಿದೆ. ವೈದ್ಯರಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅಧಿಕಾರಿ ವರ್ಗದವರು ಇರ್ಬೋದು, ಅಲ್ಲಿ ರೋಗಿಗಳಿಗೆ ಸಿಲಿಂಡರ್ಗಳನ್ನ ನೀವು ಹೊರಗಡೆಯಿಂದ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ನಿರ್ದೇಶನಗಳನ್ನು ನಾವು ನೋಡಿದ್ದೇವೆ. ಒಂದಲ್ಲ ಎರಡಲ್ಲ 4-6 ನಿರ್ದೇಶನಗಳು ಬಂದಾಗ ನಾವು ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ. ಮಲೆಬೆನ್ನೂರು ಗ್ರಾಮದ ವ್ಯಕ್ತಿ ಅಡ್ಮಿಟ್ ಆಗಿದ್ರು ಜಿಲ್ಲಾಸ್ಪತ್ರೆಯಲ್ಲಿ. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವ್ರು ಉಸಿರಾಡೋ ತೊಂದರೆ ಆಗ್ತಾಯಿತ್ತು, ಆಕ್ಸಿಜನ್ ಬೇಕಾಗಿತ್ತು. ತಕ್ಷಣ ಆಕ್ಸಿಜನ್ ನಮ್ಮ ಹತ್ರ ನೀವು ತಗೊಂಬನ್ನಿ ಅಂತ ಹೇಳಿದ್ದಾರೆ. ನಾವು ಬಲಭಾಗದ ತೋರಿಸಿ ಅದೇ ಹೆಣ್ಮಗಳು ಚಿತ್ರ ಅದು. ಆಕೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು. ಆಕೆ ಇದೀಗ ಯಾರ್ಯಾರು ಈ ಥರ ನೆಸೆಸಿಟಿ ಇರುತ್ತೋ, ಅವಶ್ಯಕತೆ ಇರುತ್ತೋ ಅವ್ರಿಗೆಲ್ಲ ಹಲವಾರು ರೀತಿಯ ಸಹಾಯ ಮಾಡ್ತಿದ್ದಾರೆ. ಆದರೆ ಈ ಕೇಸಲ್ಲಿ ಆಕ್ಸಿಜನನ್ನು ಸ್ಕೂಟರ್ನಲ್ಲಿ ತೊಗೊಂಡೋಗಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಸಂಜಯ್. ಗುಡ್ ಮಾರ್ನಿಂಗ್ ಹರೀಶ್ ಅವರೇ. ಆ ಹೆಣ್ಮಗಳಿಗೆ ಮಾತ್ರ ಹ್ಯಾಟ್ಸ್ ಆಫ್ ಟು ಹರ್. ಗಾಡ್ ಬ್ಲೆಸ್. ಒಳ್ಳೇದಾಗ್ಲಿ, ಆಕೆಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ದುರಂತ ನೋಡಿ, ಆಸ್ಪತ್ರೆಗೆ ಸಿಗದೆ ಇದ್ದು ಬೇರೆಯವ್ರಿಗೆ ಸಿಕ್ಬಿಡುತ್ತೆ ಆಕ್ಸಿಜನ್. ಸುಮ್ಮನೆ ಹೇಳ್ಬಿಟ್ರೆ. ಹೌದು ಹರೀಶ್ ನಾಗರಾಜ್, ಏನು ಈ ಘಟನೆ ಈಗ 3 ದಿನದ ಕೆಳಗಡೆ ನಡೆದಿದೆ. ಏನ್ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಒಂದು 12ನೇ ತಾರೀಕು ಒಂದು ಬರ್ಕೊಡ್ತಾರೆ, ಹಾಸ್ಪಿಟಲ್ ಒಂದು ರಸೀದಲ್ಲೇ ಬರ್ಕೊಡ್ತಾರೆ ಅವರು. ಏನು ನಮ್ಗೆ ಆಕ್ಸಿಜನ್ ಕೊರತೆ ಇದೆ, ಅದರಿಂದ ನೀವು ಓನಾಗಿ ಆಕ್ಸಿಜನ್ ತಗೊಂಡ್ಬಂದ್ರೆ ನಾವು ಒಂದು ಹಾಕಿರ್ತೀವಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದ ಸಂದರ್ಭದಲ್ಲಿ ಅವ್ರು ಕೂಡ ತುಂಬಾ ಕಡೆ ಹುಡುಕ್ತಾರೆ, ಆದ್ರೆ ಎಲ್ಲೂ ಸಿಗೋದಿಲ್ಲ. ಆ ನಂತರದಲ್ಲಿ ಹಬೀಬಾನ ಒಬ್ರಿಗೆ ಕರೆ ಮಾಡಿ ಒಂದು ಆಕ್ಸಿಜನ್ ಅನ್ನ ನಮ್ಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಹೇಳ್ಕೊಟ್ಟಾಗ ಅವರು ಒಂದು ಸಾರ್ವಜನಿಕರಿಗೆ ಈ ತರ ಹೆಲ್ಪ್ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಆಕ್ಸಿಜನ್ ಗಳು ಕೊಡ್ತಾ ಇರ್ತಾರೆ. ಸಾರ್ವಜನಿಕರಿಗೆ ಈ ತರ ತೊಂದರೆ ಇದೆ ಅಂತ ಹೇಳಿದ್ರೆ ಕೆಲವರು ದಾವಣಗೆರೆಯಲ್ಲಿ ಅಂತವ್ರನ್ನ ಸಂಪರ್ಕ ಮಾಡಿ ಆ ಆಕ್ಸಿಜನ್ ನ ಒಂದು ಏನು ಜಂಬೋ ಸಿಲಿಂಡರ್ ನ ತಗೊಂಡೋಗಿ ಅವರಿಗೆ ನೀಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಅಂತ. ಇದ್ರ ಬಗ್ಗೆ ಏನು JDS ಜಿಲ್ಲಾ ಅಧ್ಯಕ್ಷರಾದಂತ ಅಮಾನುಲ್ಲಾ ಖಾನ್ ಅವರು ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ. ಏನು ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ರೀತಿ ವ್ಯವಸ್ಥೆ ಆದ್ರೆ ಬೇರೆ ಖಾಸಗಿ ಆಸ್ಪತ್ರೆಗಳೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ ಹರೀಶ್ ನಾಗರಾಜ್. ಆ ಭಾಗದ ಜನಪ್ರತಿನಿಧಿಗಳು ಮಾತ್ರ ಎಲ್ಲ ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಹೌದು ಹರೀಶ್ ಅವರು, ಇಲ್ಲಿ ಕೇಳಿದ್ರೆ ಯಾವ ಸತಿ ಮೀಟಿಂಗ್ ಅಲ್ಲಿ ಕೂದಾಗ ಈ ಸಮಸ್ಯೆ ಆಕ್ಸಿಜನ್ ಬೆಡ್ ಸಮಸ್ಯೆ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಎಲ್ಲಾ ರೀತಿ ಸಮಸ್ಯೆ ಇದೆ, ಬಟ್ ಈ ರೀತಿ ಸುಮ್ಮನೆ ಸೃಷ್ಟಿ ಮಾಡ್ತಾ ಇದಾರೆ ಜನಗಳು ಅಂತ ಮಾತನ್ನ ಹೇಳ್ತಾ ಇದಾರೆ ಹರಿಪ್ರಸಾದ್. ಅವ್ರಿಗೆ ತೋರಿಸ್ಬೇಕು
ಈ ತರ ನಡೀತಾ ಇದೆ, ಹಿಂಗ ಆಗ್ತಾ ಇದೆ, ಈಗ ಉತ್ತರ ಕೊಡಿ ಇದಕ್ಕೆ ಅಂತ. ಬಟ್ ಈಗ ಹೆಂಗೆ ಆಕ್ಸಿಜನ್ ಇದೆಯಾ ಈಗ ಇಲ್ವಾ ಈ ಕ್ಷಣಕ್ಕೆ? ಅಲ್ಲ ಇದೆ, ಸದ್ಯಕ್ಕೆ ಇವಾಗ ಇದೆ ನಾಗರಾಜ್ ಅವರೇ. ಮತ್ತೆ ಏನು ಸದ್ಯಕ್ಕೆ ಈಗ ಅವರು ಏನು ತುರ್ತು ಅಂತ ಸಂದರ್ಭದಲ್ಲಿ ಹೇಳೋದಿಲ್ಲ, ಅಡ್ವಾನ್ಸ್ ಆಗಿ ಹೇಳಿರ್ತಾರೆ. ಯಾವಾಗ ಒಂಚೂರು ಹೋಲ್ಡ್ ಮಾಡಿ ಸಂಜಯ್. ನಮ್ ಜೊತೆ ಅಮಾನುಲ್ಲಾ ಖಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನಾಯ್ತು ನಿಮ್ಮೂರ್ ಕತೆ ಇದು, ಯಾಕೆ ಹಿಂಗೆ? ಸರ್ ಅದೇ ಈಗ ನಾವು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಏನು ಆಮ್ಲಜನಕ ಇದೆ ಅದರ ಕುರಿತು ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಮಾಧ್ಯಮ ಮಂತ್ರಿಗಳಿಗೆ. ಅಲ್ಲ, ಅದೇ ತರ ಸುದ್ದಿಗೋಷ್ಠಿ ಮಾಡಿ ಜನಪ್ರತಿನಿಧಿಗಳು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅದಕ್ಕೋಸ್ಕರನೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೊಡುವಂತ ಹೇಳಿಕೆಗಳಿಗೆ ಏನಿದೆ ವಾಸ್ತವಾಂಶ ಅದನ್ನ ನಾವು ತೆಗೆದಿಡುವಂತ ಕೆಲಸ ನಿನ್ನೆ ಮಾಡಿದ್ದೇವೆ. ಓಕೆ, ಏನಾಯ್ತಲ್ಲಿ? ಅದಕ್ಕೆ ನಾವು ಮಾನ್ಯ ನಿವಾಸಿ ವೈದ್ಯಾಧಿಕಾರಿಗಳಿಗೆ, ಜಿಲ್ಲಾ ಶಸ್ತ್ರಚಿಕಿತ್ಸೆ ಜಿಲ್ಲಾ ಅಧಿಕಾರಿಗಳಿಗೆ ಎಲ್ಲರಿಗೆ ಸಂಪರ್ಕ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳನ್ನ ತೋರಿಸಿದ್ದೇವೆ. ಈಗ ನಾನು ಸಿಂಪಲ್ ಆಗಿ ಒಂದೇ ಮಾತು ಹೇಳ್ತೇನೆ, ಹೇಳ್ರಿ ಸರ್. ಆಮ್ಲಜನಕದ ಪರಿಸ್ಥಿತಿ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವ ರೀತಿ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಆಯ್ತು. ಆದ್ರೆ ಒಂದು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲು ಮಾಡ್ಕೋಬೇಕಂತ ಹೇಳಿದ್ರೆ ಅವನಿಗೆ ಹೊರಗಡೆಯಿಂದ ಸಿಲಿಂಡರ್ ತಗೊಂಡ್ ಬನ್ನಿ ಅಂತ ಮಟ್ಟಿಗೆ ಸೂಕ್ತ? ಹೆಂಗೆ ಅವ್ರಿಗೆ ಸಿಗ್ತದೆ, ಇವ್ರಿಗೆ ಹೆಂಗ್ ಸಿಕ್ಬಿಡುತ್ತೆ ಬೇರೆಯವ್ರಿಗೆ? ಇದೇ ನಮ್ಮ ಪ್ರಶ್ನೆ. ಈಗ ಯಾರೋ ರೋಗಿಯಾಗಿ ಒದ್ದಾಡ್ತಿರ್ತಾರೆ ಮನೆಯವರು, ಹೆಂಗ್ ತಗೊಂಡ್ಬರ್ತಾರೆ, ಎಲ್ಲಿಂದ ತಗೊಂಡ್ಬರ್ತಾರೆ? ಈ ನಮ್ಮ ಪ್ರಶ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಇದೆ. ನೀವು ಇಡೀ ಆಮ್ಲಜನಕ ವ್ಯವಸ್ಥೆಯನ್ನ ನಿಮ್ಮ ಕಂಟ್ರೋಲ್ ನಲ್ಲಿ ತೆಗೆದುಕೊಂಡಾಗ ರೋಗಿಗಳಿಗೆ, ಅವರ ಒಂದು ಪೋಷಕರಿಗೆ ಯಾವ ರೀತಿ ನೀವು ಆಮ್ಲಜನಕವನ್ನು ಹೊರಗಡೆಯಿಂದ ತಗೊಂಡ್ ಅಂತ ಹೇಳ್ತೀರಾ? ಅದು ಬರೀ ಹೇಳೋದಲ್ಲ, ಬರವಣಿಗೆಯಲ್ಲಿ ಬರೆದು ಕೊಡ್ತಾರೆ. ಅಂದ್ರೆ ಇದು ಯಾವ ಮಟ್ಟಕ್ಕೆ ಒಂದು ಅವ್ಯವಸ್ಥೆಗೆ ಕನ್ನಡಿ ಅಂತ ಹೇಳಿ ಒಂದು ಉದಾಹರಣೆ ನಾವು ತೋರಿಸಿದ್ದೇವೆ. ಪುಣ್ಯಕ ಅಲ್ಲ ಸರ್ ಪುಣ್ಯಕ ಅವ್ರು ಯಾರೋ ಒಬ್ರು ಇಮಿಡಿಯೇಟ್ ಆಗಿ ತಂದ್ಕೊಡ್ರ ಹೆಣ್ಮಗಳು ಗ್ರೇಟ್, ಅವರು ಪರವಾಗಿಲ್ಲ. ಇಲ್ಲೇ ಹೋದ್ರೆ ಏನ್ ಮಾಡೋದು ಸರ್? ಬಹಳ ಒಂದಲ್ಲ 10 ಉದಾಹರಣೆಗಳು ಅಂತ ಹೇಳಿದ್ರೆ ಪಾಪ ಯಾರ್ಯಾರೋ ಎಲ್ಲೆಲ್ಲೋ ಗ್ಯಾರೇಜ್ ಇಂದ ಎಲ್ಲೆಲ್ಲೋ ಸ್ವಂತಕ್ಕೆ ಕೆಲಸ ಮಾಡ್ತಿದ್ದಂತ ಅರ್ಧಂಬರ್ಧ ಕೆಲಸ ಮಾಡಿ ಉಳಿದಂತ ಸಿಲಿಂಡರ್ಗಳನ್ನ ಹರಸಾಟ ಮಾಡಿ ಯುವಕರು, ಬಹಳ ಜನ ಸಮಾಜ ಸೇವಕರು ತೆಗೆದುಕೊಂಡು ಹೋಗಿ ರೋಗಿಗಳಿಗೆ ಕೊಟ್ಟು ಅವರ ಪ್ರಾಣ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತಕ್ಕೆ ಪ್ರತಿದಿನ 6 ಟನ್ ಲಿಕ್ವಿಡ್ ಮತ್ತೆ 300 ಸಿಲಿಂಡರ್ ಜಿಲ್ಲಾ ಆಸ್ಪತ್ರೆಗೆ ಸರಬರಾಜು ಆದ್ರೂ ಕೂಡ ಇಂತ ಒಂದು ಅವ್ಯವಸ್ಥೆಗೆ ಯಾಕೆ ಅವಕಾಶ ಮಾಡಿಕೊಟ್ರು? ಮತ್ತೆ ಜಿಲ್ಲಾಡಳಿತದ ಗಮನಕ್ಕೆ ತೆಗೆದುಕೊಂಡ ನಂತರನೂ ಕೂಡ ಇದೇ ಪರಿಪಾಠ ಯಾಕೆ ಮುಂದುವರಿತು ಅಂತ ನಮ್ಮ ಪ್ರಶ್ನೆ ಸರ್. ಇನ್ನು ಸರಿಯಾಗಿಲ್ವಾ? ಅದೇ ರೀತಿ ಅಲ್ಲ, ಇನ್ನು ಸರಿಯಾಗಿಲ್ವಾ? ಸರಿಯಾಯ್ತಾ? ಈಗ ಇನ್ನೂ ಸರಿಯಾಗಿಲ್ಲ ಸರ್, ಅದೇ ಪರಿಸ್ಥಿತಿ ಮುಂದುವರೆದಿದೆ. ಏನ್ ಹೇಳ್ತಾರೆ ಅಧಿಕಾರಿಗಳು ಅಂತ. ಥ್ಯಾಂಕ್ ಯು ಅಮಾನುಲ್ಲಾ ಖಾನ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ.